ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ವಿಡಿಯೋ ಮೂಲಕವಾಗಿ ನಿಮ್ಮ ಮಧ್ಯದಲ್ಲಿ ಬರುವಂತೆ ದೇವರು ನಮಗೆ ಸಹಾಯ ಮಾಡಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಾಡುತ್ತೇನೆ. ಬೇಗನೆ ಬರುವಂತ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಎಲ್ಲ ವೀಕ್ಷಕರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ. ಬೇರೆ ಕಳೆದ ದಿವಸಗಳು ನಾವು ನಿಮಗೆ ತಿಳಿಸಿದ ಪ್ರಕಾರವಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ, ಅದರ ಬೆಲ್ ಐಕನ್ ಕೂಡ ಸ್ವಲ್ಪ ಎನೇಬಲ್ ಮಾಡಿ ನೀವು ವಿಡಿಯೋ ನೋಡಬೇಕು ಎಂಬುದಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ. ರಿಕ್ವೆಸ್ಟ್ ಆಗಿ ಹೇಳುತ್ತಾ ಇದೆ, ದಯವಿಟ್ಟು ಹಾಗೆ ನೀವು ಅದನ್ನು ನೋಡುವುದಾದರೆ ಅದು ಬಹಳ ಚೆನ್ನಾಗಿರ್ತದೆ ಎಂಬುದಾಗಿ ಅಂದುಕೊಳ್ಳುತ್ತೇನೆ. ದೇವರು ನಮ್ಮನ್ನೆಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ಸೊ ನಾವು ಲಾಸ್ಟ್ ದಿವಸ ಚಿಂತಿಸಿರುವಂತ ವಿಷಯವಾಗಿದೆ ಕರ್ತನ ಮೇಜು, ಲೋನ್ ಸಫರ್ ಎಂಬುದಾಗಿರುವಂತ ವಿಷಯವನ್ನ ಕುರಿತಾಗಿ ಚಿಂತಿಸುತ್ತಾ ಇತ್ತು. ಕರ್ತನ ಪಂಕ್ತಿ, ಕರ್ತನ ಮೇಜು ಎಂಬುದಾಗಿರುವಂತ ವಿಷಯದ ಕುರಿತಾಗಿ ನಾವು ಕಳೆದ ದಿವಸ ಚಿಂತಿಸಿರುವಂತ ಮುಂದಿನದ ಭಾಗಗಳನ್ನ ಚಿಂತಿಸುವುದಕ್ಕೆ ಕರ್ತನಲ್ಲಿ ಇಷ್ಟಪಡುತ್ತೇನೆ. ಬೇಗನೆ ನಮಗೆ ವಿಡಿಯೋ ಕ್ಲಾಸಿನ ಕಡೆಗೆ ಹೋಗೋಣ. ದೇವರು ನಮ್ಮನ್ನು ಎಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ. ಇವತ್ತು ನಾವು ಚಿಂತಿಸುವುದಕ್ಕೆ ಹೋಗುವಂತ ವಿಷಯವು ಕರ್ತನ ಮೇಜನ್ನ ಕುರಿತಾಗಿದೆ. ಆದರೆ ಕರ್ತನ ಮೇಜನ್ನ ತಗೋಬೇಕಾಗಿರುವಂತ ವ್ಯಕ್ತಿ ಯಾರು ಎಂಬುದಾಗಿ ಇಲ್ಲ, ಇಟ್ಸ್ ಕ್ವಾಲಿಫಿಕೇಶನ್ ಆಫ್ ಲಾರ್ಡ್ಸ್ ಟೇಬಲ್ ಎಂಬುದಾಗಿ ಕರ್ತನ ಮೇಜು ತಗೋಬೇಕಾಗಿರುವಂತ ವ್ಯಕ್ತಿ ಯಾರು, ಆತನ ಯೋಗ್ಯತೆ ಏನಾಗಿದೆ, ಗುಣ ವಿಶೇಷತೆಗಳೇನು, ಇಲ್ಲ ಯಾರಾಗಿರಬೇಕು ಕರ್ತನ ಮೇಜಿನಲ್ಲಿ ಪಾಲುಗಾರರಾಗಬೇಕಾಗಿರುವಂತವರು. ಕರ್ತನ ಮೇಜು ತಗೋಬೇಕಾದಂತ ವ್ಯಕ್ತಿಗಳು ಯಾರು ಎಂಬುದಾಗಿ ದೇವರ ವಚನ ನಮಗೆ ಕೃತ್ಯವಾಗಿ ತಿಳಿಸುತ್ತಾ ಇದೆ. ಸೊ ಕಳೆದ ದಿವಸ ನಾವು ಚಿಂತಿಸಿದ ಹಾಗೆ ಎಲ್ಲರಿಗೂ ಕರ್ತನ ಮೇಜು ತಗೊಳ್ಳುವುದಕ್ಕೆ ಸಾಧ್ಯವಲ್ಲ. ಎಲ್ಲರೂ ತಗೊಳ್ಳುವಂತ ಒಂದು ಸೇವೆ ಕೂಡ ಅಲ್ಲ ಕರ್ತನ ಮೇಜು. ಕರ್ತನ ಮೇಜು ತಗೋಬೇಕಾಗಿರುವಂತ ವ್ಯಕ್ತಿಗಳು ಅವರನ್ನ ಅವರು ಪರಿಶೋಧಿಸಿಕೊಳ್ಳಬೇಕಾಗಿರುವಂತದಾಗಿದೆ, ಯಾರು ತಗೋಬೇಕು ಎಂಬುದಾಗಿ. ಇದು ಸಾಮಾನ್ಯ ಕರ್ತನ ಮೇಜನ್ನ ನಡೆಸುವಂತ ಸಭೆಯಲ್ಲಿ ದೇವರ ಸೇವಕರು ಈ ಕಾರ್ಯವನ್ನ ಕೂಡ ತಿಳಿಸುವಂತವರಾಗಿದ್ದಾರೆ. ಈ ತರ ತಿಳಿಸದಂತೆ ಇದ್ದರೆ ಇನ್ನು ಮುಂದಾದ್ರೂ ಅದನ್ನು ತಿಳಿಸಬೇಕು ಎಂಬುದಾಗಿ ಕೂಡ ನಿಮಗೆ ವಿನಂತಿಸುತ್ತೇನೆ. ಹಾಗಾದ್ರೆ ನೋಡಿಕೊಳ್ಳೋಣ. ಒಂದನೇದಾಗಿ ಸತ್ಯವೇದ ಪುಸ್ತಕದ ಪ್ರಕಾರ ಕರ್ತನ ಮೇಜು ತಗೋಬೇಕಾದಂತ ವ್ಯಕ್ತಿ ಯಾರು ಎಂದು ಕೇಳಿದರೆ ಅವನು ರಕ್ಷಣೆ ಹೊಂದಿರುವಂತ ವ್ಯಕ್ತಿಯಾಗಿರಬೇಕು. ರಕ್ಷಣೆಯನ್ನು ಹೊಂದಿರುವಂತ ವ್ಯಕ್ತಿ, ಇಲ್ಲ ರಿಪೆಂಟ್, ರಕ್ಷಣೆ ಹೊಂದಿರುವಂತ ವ್ಯಕ್ತಿಯಾಗಿ ಇರುವವನು ಕರ್ತನ ಮೇಜು ಪಾಲುಗಾರನಾಗಬಹುದು. ಆದರೆ ಕೇವಲ ರಕ್ಷಣೆ ಮಾತ್ರ ಹೊಂದಿದರೆ ಆಗುವುದಿಲ್ಲ. ನಾನು ಇವತ್ತು ತಿಳಿಸುವಂತ ಈ ಕಾರ್ಯಗಳೆಲ್ಲ ಯಾರಲ್ಲಿ ಇರುತ್ತದೋ ಅವರು ಕರ್ತನ ಮೇಜು ತಗೋಬಹುದು. ಅವರಿಗೆ ಕರ್ತನ ಮೇಜು ತಗೊಳ್ಳುವುದಕ್ಕೆ ಯಾವ ಅಭ್ಯಂತರವೂ ಇಲ್ಲ. ಅವರು ಕರ್ತನ ಮೇಜು ತಗೋಬಹುದು. ಹಾಗಾದರೆ ಕರ್ತನ ಮೇಜು ತಗೊಳ್ಳುವಂತ ವ್ಯಕ್ತಿಗೆ ಮೊದಲು ಅವನೇನಾಗಿರಬೇಕು, ರಕ್ಷಣೆಯನ್ನ ಹೊಂದಿರಬೇಕು, ಇಲ್ಲ ಮಾನಸಾಂತರವನ್ನ, ಮನ ತಿರುಗಿದವನಾಗಿರಬೇಕು. ಮಾನಸಾಂತರ ಹೊಂದಿದವನು, ರಕ್ಷಣೆಯನ್ನ ಹೊಂದಿದವನಾಗಿರಬೇಕು. ಕರ್ತನ ಮೇಜು ತಗೋಬೇಕಾಗಿರುವುದು. ಅಪೊಸ್ತಲ ಕೃತ್ಯಗಳ ಪುಸ್ತಕ 2ನೇ ಅಧ್ಯಾಯ ಅದರ 41ನೇ ವಾಕ್ಯವನ್ನ ನಾವು ಓದುವಾಗ ಅಲ್ಲಿ ನಮಗೆ ನೋಡಿಕೊಳ್ಳುವುದಕ್ಕೆ ಸಾಧ್ಯ. ಪೇತ್ರನು ಹೇಳುತ್ತಾ ಇದೆ, ರಕ್ಷಣೆಯನ್ನು ಹೊಂದಿಕೊಳ್ಳಿರಿ ಎಂಬುದಾಗಿ. ನಾವು ರಕ್ಷಣೆ ಅಂದರೆ ಏನು ಎಂಬುದಾಗಿ ಕಲಿತಿರುವಂತ ವಿಡಿಯೋ ಆಮೇಲೆ ನಮ್ಮ ಯೂಟ್ಯೂಬಿನಲ್ಲಿ ಇದೆ. ನಿಮಗೆ ರಕ್ಷಣೆಯನ್ನ ಕುರಿತಾಗಿ ಅದು ಏನು ಎಂದು ಗೊತ್ತಿಲ್ಲದೆ ಇದ್ದರೆ ಆ ವಿಡಿಯೋ ಸ್ವಲ್ಪ ನೋಡಿದರೆ ನಿಮಗೆ ಗೊತ್ತಾಗುತ್ತೇವೆ. ಹಾಗಾದರೆ ಒಂದನೇದಾಗಿ ಕರ್ತನ ಮೇಜಿಗೆ ಕರ ನೀಟ್ಟುವಂತ ವ್ಯಕ್ತಿ ರಕ್ಷಣೆ ಹೊಂದಿರಬೇಕು.
ರಕ್ಷಣೆ ಹೊಂದದಂತೆ ದೇವರ ಮೇಜಿನಲ್ಲಿ ಕೈ ಇಟ್ಟಿದರೆ ಅದು ಪಾಪವಾಗಿ ಮಾರುತ್ತೇವೆ. ಯಾಕಂದರೆ ಅದು ದೇವರ ಮೇಜಿಗೆ ಕರ್ತನಿಗೆ ದ್ರೋಹ ಮಾಡಿದವನು ಎಂಬುದಾಗಿ ವಚನ ನಮಗೆ ಹೇಳುತ್ತಾ ಇದೆ. ಎರಡನೇ ವಿಷಯ ಏನೆಂದರೆ, ಎರಡನೇ ವಿಷಯವು ಬಾಪ್ಟೈಸ್ಡ್ ಎಂಬುದಾಗಿ ಮೀನ್ಸ್ ವಿಶ್ವಾಸ ಸ್ನಾನವನ್ನು ಸ್ವೀಕರಿಸಿದವನು ಕರ್ತನ ಮೇಜು ತಗೋಬೇಕು. ಒಂದು, ರಕ್ಷಣೆ ಹೊಂದಿರಬೇಕು ಅವನು. ಎರಡು, ನಂಬಿಕೆಯ ದೇಶೀಯ ಸ್ನಾನ. ಕೇವಲ ದೇಶೀಯ ಸ್ನಾನವಲ್ಲ, ವಿಶ್ವಾಸ ದೇಶೀಯ ಸ್ನಾನ. ವಿವಿಧ ಸ್ನಾನಗಳು ಉಂಟು ಎಂಬುದಾಗಿ ನಾವು ಕಲಿತಿದ್ದೇವೆ. ಹಲವಾರು ಸ್ನಾನಗಳು ಬೈಬಲ್ ಪ್ರಕಾರ ನಮಗೆ ನೋಡುವುದಕ್ಕೆ ಸಾಧ್ಯ. ಅದರಲ್ಲಿ ಯಾವ ಸ್ನಾನವು ಈ ಕಾಲದಲ್ಲಿ ವಿಶ್ವಾಸಿಯಾದವನು ಹೊಂದಬೇಕು ಎಂಬುದಾಗಿ ವಚನ ನಮಗೆ ಹೇಳುತ್ತಾ ಇದೆ. ಆ ಸ್ನಾನವನ್ನು ಹೊಂದಬೇಕು. ಆ ಸ್ನಾನವು ನಂಬಿಕೆಯ ಸ್ನಾನವಾಗಿದೆ. ಇಲ್ಲದಿದ್ದರೆ ವಿಶ್ವಾಸ ಸ್ನಾನ, ಯೇಸು ತೋರಿಸಿರುವಂಥದ್ದು, ಅಪೊಸ್ತಲರು ಹೇಳಿರುವಂಥದ್ದು, ಇವತ್ತಿನ ಸಭೆಯ ವಿಶ್ವಾಸಿಗಳು ಸೇವಕರು ಮಾಡುವಂಥದ್ದು ಆದಂತ ವಿಶ್ವಾಸ ಸ್ನಾನವನ್ನು ಸ್ವೀಕರಿಸಿದವನು ಕರ್ತನ ಮೇಜಿಗಾಗಿ ಬರಬಹುದು. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಾಕ್ಯದಲ್ಲಿ ನಮಗೆ ಅದನ್ನು ನೋಡುವುದಕ್ಕೆ ಸಾಧ್ಯ. ನಾನು ಯಾಕೆ ಇಷ್ಟು ಒತ್ತಡದಿಂದ ಅದನ್ನು ಹೇಳುತ್ತಾ ಇರುವುದಂದರೆ, ಕೆಲವರು ಶಿಶು ಸ್ನಾನವನ್ನ ನಂಬುವವರಿದ್ದಾರೆ. ಕೆಲವರು ದೈವ ವಚನ ಪ್ರಕಾರವಲ್ಲದೆ ಇರುವಂತ, ವ್ಯವಸ್ಥೆ ಪ್ರಕಾರವಲ್ಲದೆ ಇರುವಂತ ಸ್ನಾನಗಳು, ಚಿಮಿಕಿಸುವಂತ ಸ್ನಾನ, ಯಥಾ ಪ್ರಕಾರ ವಾಕ್ಯ ನಮಗೆ ತಿಳಿಸುವಂತ ಪ್ರಕಾರವಲ್ಲದೆ ಇರುವ ಸ್ನಾನವನ್ನು ಹೊಂದಿದವನು ಕರ್ತನ ಮೇಜು ತಗೊಳ್ಳುವುದಕ್ಕೆ ಯಾವ ಯೋಗ್ಯತೆಯೂ ಇಲ್ಲ ಎಂದು ನಾನು ಹೇಳುತ್ತಾ ಇಲ್ಲ, ವಚನ ಬೈಬಲ್ ನಮಗೆ ಹೇಳುತ್ತಾ ಇದೆ. ಅದರಿಂದ ಕರ್ತನ ಮೇಜು ತಗೊಳ್ಳುವವನು ಮುಳುಗಿ ದೇಶೀಯ ಸ್ನಾನ, ವಿಶ್ವಾಸ ಸ್ನಾನವನ್ನು ಮುಳುಗಿ ಹೊಂದಿಕೊಂಡವನು ಕರ್ತನ ಮೇಜಿಗೆ ಪಾಲುಗಾರನಾಗಬಹುದು. ಎರಡನೇದಾಗಿ ದೇಶೀಯ ಸ್ನಾನವಾಗಿದೆ. ಎರಡನೇದಾಗಿ ನಂಬಿಕೆಯ ದೇಶೀಯ ಸ್ನಾನ ಹೊಂದಿದವನು. ಮೂರನೇದಾಗಿ ಪರಿಶುದ್ಧವಾದಂತ ಜೀವಿತ ನಡೆಸುವವನು, ಪವಿತ್ರತೆಯಲ್ಲಿ ಜೀವಿಸುವವನಾಗಬೇಕು. ಅಪೊಸ್ತಲ ಕೃತ್ಯಗಳಲ್ಲಿ 1 ಕೊರಿಂಥ್ಯ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 28ರಿಂದ 31ನೇ ವಾಕ್ಯದವರೆಗೂ ಪರಿಶುದ್ಧತೆಯುಳ್ಳಂತ ಜೀವಿತ, ಇಟ್ ಶುಡ್ ಬಿ ಹೋಲಿ ಲೈಫ್. ಆ ವ್ಯಕ್ತಿ ವಿಶುದ್ಧಿ ಉಳ್ಳಂತ ಜೀವಿತವನ್ನ ನಡೆಸುವವನಾಗಬೇಕು. ಹಾಗಾದರೆ ಒಬ್ಬ ವ್ಯಕ್ತಿಗೆ ಬೇಕಾದಂತ ಇಷ್ಟು ಯೋಗ್ಯತೆಗಳಿರಬೇಕು. ಕೇವಲ ಮಾನಸಾಂತರ ಹೊಂದಿದರೆ ಕರ್ತನ ಮೇಜು ತಗೊಳ್ಳೋಕ್ಕಾಗಲ್ಲ. ಇನ್ನು ಸ್ನಾನ ಹೊಂದಿದರನ್ನು ಕರ್ತನ ಮೇಜು ತಗೊಳ್ಳೋಕ್ಕಾಗಲ್ಲ. ಮೂರನೇದಾಗಿ ಅವನು ಪರಿಶುದ್ಧನಾಗಿರಬೇಕು. ಅವನ ಶರೀರವು, ಅವನ ಮನಸ್ಸು, ದೇಹಿ, ಆತ್ಮ, ಇವ ಮೂರು ವಿಶುದ್ಧಿ ಉಳ್ಳದಾಗಿ ಇದ್ದರನ್ನ ಮಾತ್ರವೇ ಕರ್ತನ ಮೇಜಿಗೆ ಬರಬೇಕು ಎಂಬುದಾಗಿ. ಇಲ್ಲದಿದ್ದರೆ ಕರ್ತನ ಮೇಜಿನಿಂದ ದೂರ ನಿಲ್ಲುವುದು ತುಂಬಾ ಒಳ್ಳೆಯದಾಗಿದೆ. ಯಾಕೆಂದರೆ ಪರಿಶುದ್ಧತೆ ಇಲ್ಲದಂತೆ ದೇವರ ಮೇಜಿನಲ್ಲಿ ಪಾಲುಗಾರನಾಗಬಾರದು. ಅದರಿಂದ ಕೊರಿಂಥ್ಯ ಬರೆದ ಪತ್ರಿಕೆ, 1 ಕೊರಿಂಥ್ಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 22ನೇ ವಾಕ್ಯದಿಂದ 31ನೇ ವಾಕ್ಯದವರೆಗೂ ಓದುವಾಗ ನಮಗೆ ಗೊತ್ತಾಗುತ್ತದೆ. ಪರಿಶುದ್ಧತೆ ಇಲ್ಲದಂತೆ, ಅಯೋಗ್ಯವಾಗಿ, ಯೋಗ್ಯತೆ ಇಲ್ಲದಂತೆ ಯಾರು ಕರ್ತನ ಮೇಜಿನಲ್ಲಿ ಪಾಲುಗಾರರಾಗಬಾರದು. ಹಾಗೆ ಕರ್ತನ ಮೇಜಿನಲ್ಲಿ ಪಾಲುಗಾರರಾದರೆ ಶಿಕ್ಷೆಯುಂಟಾಗುತ್ತದೆ ಎಂಬುದಾಗಿ ವಚನ ನಮಗೆ ಹೇಳುತ್ತಾ ಇದೆ. ಇಮ್ಮಿಡಿಯೇಟ್ ಶಿಕ್ಷೆ. 3 ವಿಧವಾದಂತ ಶಿಕ್ಷೆಯು ಅಯೋಗ್ಯವಾಗಿ ಕರ್ತನ ಮೇಜಿನಲ್ಲಿ ಪಾಲುಗಾರ ಆಗಿದ್ದರೆ ಉಂಟಾಗುತ್ತದೆ. ಸೊ ಇದು ಕರ್ತನ ಮೇಜು ನಡೆಸುವಂತ ಸೇವಕನ ಜವಾಬ್ದಾರಿಕೆಯಾಗಿದೆ. ಈ ಕಾರ್ಯವನ್ನ ಒತ್ತಿ ಹೇಳಬೇಕಾಗಿರುವುದು.
ಆಮೇಲೆ ಅದನ್ನ ಕೇಳುವಂತ ಜನರು, ವಿಶ್ವಾಸಿಗಳು, ಅವರನ್ನೇ ಅವರು ಪರಿಶೋಧಿಸಿಕೊಳ್ಳಬೇಕು. ನಾನು ಕರ್ತನ ಮೇಜು ತಗೊಳ್ಳುವುದಕ್ಕೆ ಯೋಗ್ಯತೆ ಇದೆಯಾ ಇಲ್ಲ ಎಂಬುದಾಗಿ ಮನಸ್ಸಾಕ್ಷಿಯನ್ನ ಹೇಳುವುದಾದರೆ ಮಾತ್ರ ಅದಕ್ಕೆ ಪಾಲುಗಾರರಾಗಬೇಕು. ಮನಸ್ಸಾಕ್ಷಿ ಹೇಳುವುದ ನೀನು ತಗೋಬಾರದು ಎಂದು ಹೇಳಿದರೆ ಅದರಿಂದ ದೂರ ನಿಲ್ಲಬೇಕು ಎಂಬುದಾಗಿ ನಿಮಗೆ ಅರ್ಥ ಆಯಿತು ಎಂಬುದಾಗಿ ನಂಬುತ್ತೇನೆ. ಸೊ ಹಾಗಾದರೆ ಆಮೇಲೆ ಮೂರನೇ ವಿಷಯವಾಗಿದೆ ಪರಿಶುದ್ಧವಾದಂಥ ಜೀವಿತ. ಪ್ರಿಯರೇ, ಇವತ್ತಿನ ಅನೇಕ ಚರ್ಚೆಗಳಲ್ಲಿ ಕರ್ತನ ಮೇಜು ಒಂದು ಪಾಪ ಪರಿಹಾರಕ್ಕಾಗಿ ತಿನ್ನುವಂತದಾಗಿ ಲೆಕ್ಕ ಇಟ್ಟುಕೊಳ್ಳುತ್ತಾ ಇದೆ. ಅಂದರೆ ಪಾಪ ಪರಿಹಾರಕ್ಕಾಗಿ ಮಾತ್ರ ಇದನ್ನ ಮಾಡುವಂತ ಕರ್ಮ ಎಂಬುದಾಗಿ ಚಿಂತಿಸಿಕೊಂಡು ಹೇಗೆ ಜೀವನ ಮಾಡಿದರನು ಶರೀರ ವಿಶುದ್ಧಿ ಇಲ್ಲದಂತೆ, ಆತ್ಮ ವಿಶುದ್ಧಿ ಇಲ್ಲದಂತೆ, ಪ್ರಾಣ ವಿಶುದ್ಧಿ ಇಲ್ಲದಂತೆ ಜೀವಿಸಿ ತಿಂಗಳಿಗೆ ಒಂದು ಸರಿ, ವಾರದಲ್ಲಿ ಒಂದು ಸರಿ ಕರ್ತನ ಮೇಜು ನಡೆಸುವಂತ ಸಮಯದಲ್ಲಿ ಓಡಿ ಬಂದ್ಬಿಟ್ಟು ತಾವು ಕರ್ತನ ಮೇಜನ್ನ ತಗೊಳ್ಳುವುದಾದರೆ ಅದು ನಿಮಿತ್ತವಾಗಿ ದೈವ ಕೋಪವುಂಟಾಗುತ್ತದೆ. ದೇವರ ಕೋಪ ಆ ವ್ಯಕ್ತಿಗಳಲ್ಲಿ ಉಂಟಾಗುತ್ತದೆ. 3 ವಿಧವಾದಂತ ಶಿಕ್ಷೆ ಉಂಟಾಗುತ್ತದೆ. ಇದು ಸೇವಕರು ಬಹಳ ಕಟ್ಟುನಿಟ್ಟಾಗಿ ಸಭೆಗೆ ತಿಳಿಸಬೇಕಾಗಿದೆ. ಸೇವಕರ ಒಂದು ಜವಾಬ್ದಾರಿಕೆಯಾಗಿದೆ. ಈ ಕಾರ್ಯಗಳು ಕೃತ್ಯವಾಗಿ ಒತ್ತಿ ಹೇಳಿ ಅವರಿಗೆ ಅರಿವನ್ನು ಹುಟ್ಟಿಸಬೇಕು, ವಿಶ್ವಾಸಿಗಳಿಗೆ ಅರಿವನ್ನು ಹುಟ್ಟಿಸಬೇಕು. ಸೇವಕರು ಇದರಿಂದ ಅರಿವುಳ್ಳವರಾಗಿರಬೇಕು ಎಂಬುದಾಗಿ. ಈ ಕರ್ತನ ಮೇಜು ಸಭೆಯಲ್ಲಿ ಬಂದು ಎತ್ಕೊಳ್ಳುವುದಕ್ಕಾಗದಂತೆ ಅದನ್ನ ಕೆಲವರಿಗೆ ಕೊಟ್ಟು ಕಳಿಸುತ್ತಾ ಇದೆ. ಕೆಲವರು ಬಂದು ಅದನ್ನು ಎತ್ಕೊಂಡು ಹೋಗಿ ಮನೆಯಲ್ಲಿರುವವರಿಗೆ ಕೊಡುತ್ತಾ ಇದೆ. ಈ ತರವಾಗಿ ಎಲ್ಲ ಕೊಡುವುದಕ್ಕೆ ಬೈಬಲ್ನಲ್ಲಿ ವ್ಯವಸ್ಥೆ ಇಲ್ಲ. ಈ ತರವಾಗಿ ಕರ್ತನು ಯಾರಿಗೂ ಕೊಟ್ಟಿಲ್ಲ. ಕರ್ತನ ಮೇಜು ತಗೊಳ್ಳುವಂತ ಸಮಯ, ಕರ್ತನ ಮೇಜು ಎಕ್ಸ್ಟಾಬ್ಲಿಷ್ ಮಾಡುವಾಗ, ಅದನ್ನ ಸ್ಥಾಪಿಸುವಾಗ ಯೇಸುವು ಆತನ ಶಿಷ್ಯರು ಮಾತ್ರವಿತ್ತು. ಅವನ ತಾಯಿ ಮರಿಯ ಆಕೆಗೆ ಕೂಡ ಎತ್ಕೊಂಡು ಹೋಗಿ ಕೊಡು ಎಂಬುದಾಗಿ ಹೇಳಲಿಲ್ಲ. ಆ ಪ್ರೆಸೆಂಟ್ ಕರ್ತನ ಮೇಜು ನಡೆಸುವಂತ ಜಾಗದಲ್ಲಿ ಈ ಹೇಳುವಂತ ಯೋಗ್ಯತೆಗಳುಳ್ಳಂದವರು ಯಾರಿದ್ದರೂ ಅವರದನ್ನ ತಗೋಬಹುದು ಹೊರತು ಮನೆಯಲ್ಲಿ ಅವರಿಗೆ ಬರಕ್ಕಾಗಲಿಲ್ಲ, ಅದರಿಂದ ಸ್ವಲ್ಪ ಎತ್ಕೊಂಡು ಹೋಗಿ ಅಲ್ಲಿ ಕೊಡೋಣ ಎಂಬುದಾಗಿ ಹೇಳಿ ಹಂಗೆ ಕೊಡುವುದಲ್ಲ. ಬಾಯಿ ಶುದ್ಧಿ ಇಲ್ಲದಂತೆ, ಹೃದಯ ಶುದ್ಧಿ ಇಲ್ಲದಂತೆ, ಶರೀರ ಶುದ್ಧಿ ಇಲ್ಲದಂತೆ ಕರ್ತನ ಮೇಜು ತಗೊಳ್ಳುವುದಾದರೆ ದೈವ ಕೋಪ ಉಂಟಾಗುತ್ತದೆ ಎಂದು ವಚನ ನಮಗೆ ಹೇಳುತ್ತಾ ಇದೆ. ಸೊ ಅದರಿಂದ ಕರ್ತನ ಮೇಜು ತಗೋಬೇಕಾದಂದವನು ಒಬ್ಬನು ಒಂದನೇದಾಗಿ ಅವನು ರಕ್ಷಣೆ ಹೊಂದಿರಬೇಕು. ಎರಡನೇದಾಗಿ ಅವನು ದೇಶೀಯ ಸ್ನಾನವನ್ನ ಮುಳುಗಿ ದೇಶೀಯ ಸ್ನಾನ, ವಿಶ್ವಾಸ ಸ್ನಾನವನ್ನ ಹೊಂದಿರಬೇಕು. ಮೂರನೇದಾಗಿ ಪರಿಶುದ್ಧವಾದಂಥ ಜೀವಿತವನ್ನ ನಡೆಸುವಂದವನಾಗಬೇಕು. ಒಂದು ದಿವಸದ ಜೀವಿತವಲ್ಲ, ಮರಣದವರೆಗೂ ಅವನು ವಿಶ್ವಸ್ತನಾಗಿಯೂ ಪರಿಶುದ್ಧನಾಗಿ ಇರಬೇಕೆಂದೇ ವಾಕ್ಯ ನಮಗೆ ಹೇಳುತ್ತಾ ಇದೆ. ಹಾಗೆ ಇರುವವನಾಗಿರಬೇಕು. ಕರ್ತನ ಮೇಜಿಗೆ ಕೈ ನೀಟಬೇಕಾಗಿರುವಂಥದ್ದು. ನಾಲ್ಕನೇದಾಗಿ ನಾವು ನೋಡುವಾಗ, ನಾಲ್ಕನೇ ವಿಷಯವು ಸಪರೇಟೆಡ್ ಆದಂತ ಜೀವಿತ, ಬೇರ್ಪಡಿಸಲ್ಪಟ್ಟಂತ ಜೀವಿತ ಎಂಬುದಾಗಿ. ಇದು ಬಹಳ ಪ್ರಾಮುಖ್ಯತೆ ಉಳ್ಳಂತ ಕಾರ್ಯವಾಗಿದ್ದನ್ನು ಅನೇಕ ಸೇವಕರು ಈ ಕಾರ್ಯವನ್ನ ಹೇಳುವುದಿಲ್ಲ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದರ 17ನೇ ವಾಕ್ಯದಲ್ಲಿ ನಾವು ಈ ಭಾಗವನ್ನ ಓದುತ್ತೇವೆ. ನಾವು ಬೇರ್ಪಡಿಸಲ್ಪಟ್ಟವರಾಗಿರಬೇಕು. ಸೊ ಇಂಗ್ಲಿಷ್ ಅಲ್ಲಿ ಹೇಳಿದ್ದೇನೆ, ವಿ ಮಸ್ಟ್ ಸಪರೇಟೆಡ್ ಫ್ರಮ್ ದಿ ವರ್ಲ್ಡ್. ನಾವು ಈ ಲೋಕದಿಂದ ಬೇರ್ಪಡಿಸಲ್ಪಟ್ಟವನಾಗಿರಬೇಕು. ಲೋಕದ ಆಚರಣೆ ಅನುಷ್ಠಾನಗಳಿಂದ ಬೇರ್ಪಡಿಸಲ್ಪಟ್ಟವನಾಗಿರಬೇಕು. ಲೋಕದಲ್ಲಿ ನಡೆಯುವಂತ ಕರ್ಮಗಳು, ಕರ್ಮಾದಿಗಳ ವಿಷಯಗಳಿಂದ ನಾವು ದೂರ ನಿಲ್ಲುವವರಾಗಿರಬೇಕು ಎಂದು ವಚನ ನಮಗೆ ತಿಳಿಸುತ್ತಾ ಇದೆ.
ಯಾಕಂದ್ರೆ ಅಪೊಸ್ತಲನಾದ ಪೌಲನು ಹೇಳುತ್ತಾ ಇದೆ, ನೀವು ಕರ್ತನ ಮೇಜು ಮತ್ತು ದೆವ್ವಗಳ ಪಂಕ್ತಿಯನ್ನ ಒಟ್ಟಿಗೆ ತಿನ್ನುವುದಕ್ಕೆ ನಿಮಗಾಗುವುದಿಲ್ಲ. ಒಟ್ಟಿಗೆ ತಿನ್ನುವುದಕ್ಕಾಗುವುದಿಲ್ಲ. ದೆವ್ವಗಳಿಗೂ ಪಂಕ್ತಿ ಉಂಟು, ಕರ್ತನಿಗೂ ಪಂಕ್ತಿ ಉಂಟು ಎಂಬುದಾಗಿ. ಕರ್ತನ ಪಂಕ್ತಿಯಲ್ಲಿಯೂ ದೆವ್ವಗಳ ಪಂಕ್ತಿಯಲ್ಲಿಯೂ ಒಬ್ಬ ವಿಶ್ವಾಸಿಗೆ ಒಟ್ಟಿಗೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಸೊ ಅದರಿಂದ ನಾವು ಬೇರ್ಪಡಿಸಲ್ಪಟ್ಟವರಾಗಿರಬೇಕು. ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ದೇವರವರನ್ನ ಬೇರ್ಪಡಿಸಿ ಕರೆದುಕೊಂಡು ಬರುವಾಗ ಬಿಲೆಯಾಮನು ಬಾಲಾಕನ ಆಮೇಲೆ ಆ ಭಾಗವನ್ನ ನಾವು ಓದುವಾಗ, ನ್ಯಾಯಶಾಸ್ತ್ರಗಳ ಪುಸ್ತಕದಲ್ಲಿ ಆ ಭಾಗವನ್ನ ನಾವು ಓದುವಾಗ ಬಾಲಾಕನ ಹೇಳುತ್ತಾ ಇದೆ, ಈಗೋ ಸಪರೇಟೆಡ್ ಆದಂದ ಜನ, ಬೇರ್ಪಡಿಸಲ್ಪಟ್ಟಂದ ಜನ, ಯಾವ ಜನಾಂಗಗಳ ಜೊತೆ ಸೇರದೇ ಇರುವವರು, ಅವರು ಮಾತ್ರ ಒಂದು ಗುಂಪು. ದೇವರು ಯಾವಾಗಲೂ ದೇವ ಜನರು ಬೇರ್ಪಡಿಸಲ್ಪಟ್ಟವರಾಗಿಯೇ ಇರಬೇಕಂದೇ ದೇವರು ಇಷ್ಟಪಡುತ್ತಾ ಇದೆ. ಯೇಸು ಕ್ರಿಸ್ತುವು ತನ್ನ ಶಿಷ್ಯರುಗಳನ್ನ ಕರೆದು ಅವರನ್ನ ಬೇರ್ಪಡಿಸಿದೆ. ಯಾವಾಗಲೂ ಕ್ರಿಸ್ತನ ಜೊತೆಗೆ ಇರುವುದಕ್ಕಾಗಿ ಯೇಸು ತನ್ನ ಶಿಷ್ಯರನ್ನ ಬೇರ್ಪಡಿಸಿದನು. ಯಾವಾಗಲೂ ಜನರ ಜೊತೆಗೆಲ್ಲ, ಲೋಕದ ವಿಷಯಗಳಲ್ಲ, ಅವರು ಯಾವಾಗಲೂ ಕ್ರಿಸ್ತನ ಜೊತೆಗೆ ಇರುವುದಕ್ಕೆ ನಾವು ಯೇಸು ಕ್ರಿಸ್ತುವಿನಿಗೋಸ್ಕರವಾಗಿ ಕ್ರಿಸ್ತನ ಸಭೆಯ ಅಂಗವಾಗಿ ಸಭೆಯ ಅಂಗವಾಗಿ ಮಾರ್ಪಟ್ಟಿದ ಮೇಲೆ ಕ್ರಿಸ್ತನ ಸಭೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಸೊ ಅದರಿಂದ ಪ್ರತ್ಯೇಕವಾಗಿ ದೇವಜನರು ಚಿಂತಿಸಿರಿ, ರಕ್ಷಣೆ ಹೊಂದಿ ಮುಳುಗಿ ದೇಶ ಸ್ನಾನ ಹೊಂದಿ ವಿಶುದ್ಧಿಯಲ್ಲಿ ನಡೆಯುವಂತ ನಾವು ಬೇರ್ಪಡಿಸಲ್ಪಟ್ಟವರಾಗಬೇಕು. ಒಬ್ಬ ವಿಶ್ವಾಸಿಗೆ ಹೋಗಬೇಕಾದಂತ ಸ್ಥಳಕ್ಕೆ ಮಾತ್ರ ಹೋಗಿರಿ. ಒಬ್ಬ ವಿಶ್ವಾಸಿ ಹೋಗಬಾರದು ಎಂಬುದಾಗಿರುವಂತ ಜಾಗದಲ್ಲಿ ಹೋಗಬಾರದು ಎಂಬುದಾಗಿ ವಚನ ನಮಗೆ ಹೇಳುತ್ತಾ ಇದೆ. ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 1 ಯೋಹಾನನ ಪತ್ರಿಕೆಯಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ನಿಮಗೂ ದೇವರಿಗೂ ಆಮೇಲೆ ಸೈತಾನನಿಗೂ ಮಧ್ಯದಲ್ಲಿ, ಅಂದರೆ ದೇವರನ್ನು ಸೈತಾನನನ್ನು ಒಟ್ಟಿಗೆ ನಮಗೆ ಪ್ರೀತಿಸುವುದಕ್ಕಾಗುವುದಿಲ್ಲ. ದೇವರನ್ನ ಪ್ರೀತಿಸುವವನು ಲೋಕವನ್ನು ಹಾಗೆ ಮಾಡಬೇಕು, ಲೋಕವನ್ನು ಪ್ರೀತಿಸುವವನು ದೇವರನ್ನು ತಿರಸ್ಕರಿಸಬೇಕು. ಈ ಎರಡು ನಿಮಗೆ ಒಟ್ಟಿಗೆ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಲೋಕವನ್ನು ಪ್ರೀತಿಸುವವನ ಒಳಗೆ ದೇವರ ಪ್ರೀತಿ ಇಲ್ಲ. ಲೋಕವನ್ನು ತಳ್ಳಿ ಬಿಡುವವನ ಒಳಗೆ ದೈವಿಕ ಪ್ರೀತಿಯುಂಟು ಎಂಬುದಾಗಿ. ಹಾಗಾದರೆ ದೇವರನ್ನು ಲೋಕವನ್ನು ಒಟ್ಟಿಗೆ ನಾವು ನಡೆಸಿಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ನಡೆಸಿಕೊಂಡು ಹೋಗದಂತೆ ದೇವರ ಇಷ್ಟದ ಪ್ರಕಾರ ನಡೆಯುವವರಾಗಿದೆ ಬೇರ್ಪಡಿಸಲ್ಪಟ್ಟವರು ಎಂಬುದಾಗಿ. ಕರೆಕ್ಟಾಗಿ ಹೇಳಿದರೆ ವಿವಿಧವಾದಂತ ಆ ದುರಾಚರಣೆಗಳಿಂದ ಎಲ್ಲ ನಾವು ಬಿಡುಗಡೆ ಹೊಂದಿದವರು. ನಾವು ಆ ಅಪೊಸ್ತಲನಾದ ಪೌಲನು ಹೇಳುತ್ತಾ ಇದೆ, ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ಬಿಡಿಸಿರುವುದು ಆಮೇಲೆ ಈ ಲೋಕದಲ್ಲಿರುವ ಬೆಳ್ಳಿ ಬಂಗಾರಗಳು ಮುಂತಾದವುಗಳು ಕೊಟ್ಟಲ್ಲ, ಕ್ರಿಸ್ತು ಎಂಬುದಾಗಿರುವ ಯೇಸುವಿನ ನಿರ್ದೋಷಕರವಾದಂತ ರಕ್ತವನ್ನು ಸುರಿಸಿ ನಿಮ್ಮನ್ನು ಬಿಡಿಸಿದನು. ಆ ಬಿಡುಗಡೆಯನ್ನು ಹೊಂದಿರುವಂತ ನಾವು ಮತ್ತು ಪಾಪಕ್ಕೆ ಗುಲಾಮರಾಗಬಾರದು, ಮತ್ತು ಲೋಕಕ್ಕೆ ಗುಲಾಮರಾಗಬಾರದು, ಮತ್ತು ಸೈತಾನನಿಗೆ ಗುಲಾಮರಾಗಬಾರದು. ಅದರಿಂದ ಬೇರ್ಪಡಿಸಲ್ಪಟ್ಟವನಾಗಿರಬೇಕು ಕರ್ತನ ಮೇಜಿನಲ್ಲಿ ಪಾಲುಗಾರರಾಗುವುದಕ್ಕೆ. 4 ಕ್ವಾಲಿಟಿಗಳನ್ನ ನಾನು ನಿಮಗೆ ತಿಳಿಸಿದ್ದೇನೆ. ಈ 4 ಕಾರ್ಯಗಳು ಯಾರಲ್ಲಿ ಇರ್ತದೋ ಅವರು ದೇವರ ಮೇಜು ತಗೋಬಹುದು. ಅದಲ್ಲದೆ ಇರುವಂತವರು ಯಾರಾದರೂ ದೇವರ ಮೇಜು ತಗೊಳ್ಳುವುದಾದರೆ ಅದು ನಿಮಿತ್ತವಾಗಿ ದೈವ ಕೋಪ ಉಂಟಾಗುತ್ತೇವೆ, ದೇವರ ಕೋಪ ಅವರ ಮೇಲೆ ಉಂಟಾಗುತ್ತೇವೆ. ಸೊ ಅದರಿಂದ ಯಾರಾಗಿರಬೇಕು ಕರ್ತನ ಮೇಜು ತಗೋಬೇಕಾಗಿರುವವರು. ಎಲ್ಲರಿಗೂ ತಗೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಒಂದು ಸಭೆಯಲ್ಲಿ 100 ಜನ ಇದ್ದರೆ 100 ಜನರು ಈ ಹೇಳುವ ಪ್ರಕಾರ ಜೀವಿಸುವವರಾದರೆ, 1 ಮಾನಸಾಂತರ ಹೊಂದಿರಬೇಕು, 2 ನೀರಿನಲ್ಲಿ ಮುಳುಗಿ ನಂಬಿಕೆಯ ದೇಶ ಸ್ನಾನ ಹೊಂದಿರಬೇಕು, 3 ಪವಿತ್ರವಾದಂತ ಜೀವಿತ ನಡೆಸುವವನಾಗಬೇಕು, 4 ಬೇರ್ಪಡಿಸಲ್ಪಟ್ಟವನಾಗಿರಬೇಕು. ಈ 4 ಗುಣ ವಿಶೇಷತೆ ಯಾರಲ್ಲಿ ಇರುತ್ತದೋ ಆ ವ್ಯಕ್ತಿ ಮಾತ್ರ ಕರ್ತನ ಮೇಜು
ತಗೋಬಹುದು. ಆ ವ್ಯಕ್ತಿ ಮಾತ್ರ ಕರ್ತನ ಮೇಜು ತಗೊಳ್ಳುವುದರ ಮೂಲಕ ಅವನಿಗೆ ಅನುಗ್ರಹ ಉಂಟಾಗುತ್ತದೆ. ಅವನು ದೇವರ ಶರೀರಕ್ಕೂ ಆತನ ರಕ್ತಕ್ಕೂ ಪಾಲುಗಾರನಾಗುತ್ತಾನೆ. ದೇವರ ಶರೀರಕ್ಕೂ ಆತನ ರಕ್ತಕ್ಕೂ ಅವನು ಪಾಲುಗಾರರಾಗುತ್ತಾನೆ. ಈ 4 ಅವನ ಕಾರ್ಯಗಳಲ್ಲಿ ಒಂದು ಕೂಡ ಇಲ್ಲದಂತೆ ಇದ್ದರೆ, ಆಮೇಲೆ 3 ಕಾರ್ಯಗಳಿತ್ತು, ಒಂದರಲ್ಲಿ ತಪ್ಪಿದರನು ಅವನು ದೇವರ ರಕ್ತಕ್ಕೂ ಅವನ ಶರೀರಕ್ಕೂ ದ್ರೋಹ ಮಾಡಿದವನು ಎಂದೇ ವಾಕ್ಯ ನಮಗೆ ಹೇಳುತ್ತಾ ಇದೆ. ಹಾಗಾದರೆ ದ್ರೋಹಿಗಳಾಗದಂತೆ, ದ್ರೋಹ ದೇವರಿಗೆ ಮಾಡದಂತೆ ನಮ್ಮನ್ನೇ ನಾವು ಪರಿಶೋಧಿಸಿಕೊಳ್ಳೋಣ, ನಮ್ಮನ್ನೇ ನಾವು ಶೋಧಿಸೋಣ. ನಾನು ಕರ್ತನ ಮೇಜು ತಗೊಳ್ಳುವುದಕ್ಕೆ ಯೋಗ್ಯತೆ ಇದೆಯಾ? ಕೆಲವರು ಚಿಂತೆ ಮಾಡುವುದು, ಪರಿಶೋಧಿಸುವುದು. ಕಳೆದ ವಾರದಲ್ಲಿ ನಾನು ಕರ್ತನ ಮೇಜು ತಗೊಂಡಿದ್ದೆ, ಈ ವಾರದಲ್ಲಿ ನಾವು ತಗೊಳ್ಳದಂತೆ ಇದ್ದರೆ ಪಾಸ್ಟರ್ ಚಿಂತೆ ಮಾಡಿದ್ದೇವೆ, ಏನೋ ಒಂದು ದೊಡ್ಡ ತಪ್ಪು ಮಾಡಿರ್ಬೋದು. ವಿಶ್ವಾಸಿಗಳು ಚಿಂತೆ ಮಾಡಬಹುದು, ಇವನೇನೋ ಒಂದು ತಪ್ಪು ಮಾಡಿರ್ಬೋದು. ವಿಶ್ವಾಸಿಗಳೇನು ಚಿಂತೆ ಮಾಡಿದ್ದೇವೆ, ಸೇವಕರೇನು ಚಿಂತೆ ಮಾಡುವುದು ಎಂಬುದಾಗಿರುವುದಲ್ಲ ನಿಮ್ಮ ವಿಷಯವು. ನಿಮ್ಮ ಮನಸ್ಸಾಕ್ಷಿ ಏನು ಹೇಳುತ್ತೇವೆ, ನೀನು ಇದಕ್ಕೆ ಯೋಗ್ಯನು, ನಾನು ಇದಕ್ಕೆ ಯೋಗ್ಯನು ಎಂದು ಹೇಳಿದರೆ ಅದರಲ್ಲಿ ಪಾಲುಗಾರನಾಗಬಹುದು. ನಿಮ್ಮ ಮನಸ್ಸಾಕ್ಷಿ ಇದಕ್ಕೆ ಯೋಗ್ಯನಲ್ಲ ಎಂದು ಹೇಳಿದರೆ ಅದರಿಂದ ದೂರ ಇರಿ. ನೆಕ್ಸ್ಟ್ ದಿವಸ ಅದಕ್ಕಾಗಿ ಸಿದ್ಧವಾಗಿರಿ. ಆ ಪಾಪವು ಎಲ್ಲಿಂದ ನಾವು ತಪ್ಪು ಮಾಡಿದ್ದೀರಾ, ಎಲ್ಲಿ ನಾವು ಬಿದ್ದು ಹೋಗಿದ್ದೀರಾ ಅದನ್ನ ನೆನಪು ಮಾಡಿಕೊಂಡು ಆಮೇಲೆ ತಪ್ಪುಗಳನ್ನ ಒಪ್ಪಿ ಅರಿಕೆ ಮಾಡಿ, ಯಾರಿಗೆ ಕ್ಷಮಾಪಣೆ ಕೇಳಬೇಕಾ ಕ್ಷಮಾಪಣೆಯನ್ನ ಕೇಳಿ, ಇನ್ನು ಮುಂದೆ ಹಂಗೆ ಮಾಡುವುದಿಲ್ಲ ಅಂತ ಹೇಳಿ ಪ್ರೋಮಿಸ್ ಅನ್ನ ಕೊಟ್ಟು, ಅವರಿಗೆ ಒಪ್ಪಂದವನ್ನು ಕೊಟ್ಟು, ವಾಗ್ದಾನವನ್ನು ಕೊಟ್ಟು ಆ ಪ್ರೋಮಿಸ್ ಅನ್ನು ನೆರವೇರಿಸಿ ವಿಶುದ್ಧಿಯುಳ್ಳವನಾಗಿ ನಡೆದುಕೊಂಡು ನೆಕ್ಸ್ಟ್ ವಾರದಲ್ಲಿ, ನೆಕ್ಸ್ಟ್ ತಿಂಗಳಿನಲ್ಲಿ ಕರ್ತನ ಮೇಜಿಗೆ ಪಾಲುಗಾರನಾಗಬಹುದು. ಪಾಪ ಪರಿಹಾರವು ಹೊಂದಿದವನು ಕರ್ತನ ಮೇಜಿನಲ್ಲಿ ಪಾಲುಗಾರನಾಗಬೇಕು. ಗಮನಿಸಿರಿ, ಇದು ಪಾಪ ಪರಿಹಾರಕ್ಕಾಗಿ ಮಾಡುವಂತ ಸೇವೆ ಅಲ್ಲ ಅಂತೆ ನಾನು ಇದಕ್ಕಿಂತ ಮೊದಲಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ. ಮತ್ತೊಂದು ಸರಿ ಅದನ್ನ ನೆನಪು ಮಾಡಿಸುತ್ತಾ ಇದೆ. ಇದು ಮತ್ತಿದರ ಆಮೇಲೆ ಸಭೆಗಳಲ್ಲಿ, ಸಂಘಟನೆಗಳಲ್ಲಿ ನಡೆಸುವ ಹಾಗೆ ಇದು ಒಂದು ಕರ್ಮವು ಏನೆಂದರೆ ಪಾಪ ಪರಿಹಾರ ಹೊಂದುವುದಕ್ಕಾಗಿ ಅಲ್ಲ, ಮತ್ತು ಪಾಪ ಪರಿಹಾರವನ್ನು ಹೊಂದಿದವನು ಆಮೇಲೆ ತಿನ್ನಬೇಕಾಗಿರುವುದಾಗಿದೆ, ಇಲ್ಲ ಕುಡಿಯಬೇಕಾಗಿರುವುದಾಗಿದೆ ಕರ್ತನ ಮೇಜು. ಕೆಲವರು ಹಿಂಗೆ ಚಿಂತೆ ಮಾಡಿದ್ದೇವೆ, ಇದು ತಿಂದರೆ ಪಾಪ ಪರಿಹಾರ ಉಂಟಾಗುತ್ತದೆ. ಪಾಪ ಪರಿಹಾರ ಉಂಟಾಗುವಂಥದ್ದಲ್ಲ, ಪಾಪ ಪರಿಹಾರ ಉಂಟಾಗಿದವನು ಅಂದರೆ ಪಾಪಗಳನ್ನ ಕ್ಷಮಿಸಲ್ಪಟ್ಟು ದೇಶ ಸ್ನಾನ ಹೊಂದಿ ವಿಶುದ್ಧಿಯಲ್ಲಿ ನಡೆಯುವವನು ಕರ್ತನ ಮೇಜು ತಗೋಬೇಕು ಎಂಬುದಾಗಿ ವಾಕ್ಯ ನಮಗೆ ತಿಳಿಸುತ್ತಾ ಇದೆ. ಸೊ ಹಾಗೆ ಈ 4 ಕಾರ್ಯಗಳ ಅನುಸರಿಸಿಕೊಂಡು ಪ್ರತಿದಿನವೂ ಜೀವಿಸುವಂತ ದೇವರ ಮಕ್ಕಳು ಧೈರ್ಯವಾಗಿ ಕರ್ತನ ಮೇಜು ತಗೋಬಹುದು. ಅದಲ್ಲದೆ ಇರುವವರು ಕರ್ತನ ಮೇಜಿನಿಂದ ದೂರ ನಿಲ್ಲಬೇಕೆಂದೇ ವಚನ ನಮಗೆ ತಿಳಿಸುತ್ತಾ ಇದೆ. ಮುಂದಿನ ವಿಷಯಕ್ಕೆ ನಮಗೆ ಹೋಗೋಣ. ಮುಂದಿನ ವಿಷಯ ಹೇಳುತ್ತಾ ಇದೆ, ಇಟ್ ಈಸ್ ಫ್ಯಾಕ್ಟ್ಸ್ ಎಂಬುದಾಗಿ, ಅಂದರೆ ಅದರ ಅಂಶಗಳು ಎಂಬುದಾಗಿ. ಈ ಕರ್ತನ ಮೇಜಿನಲ್ಲಿ 3 ವಿಧವಾದಂತ ಅಂಶಗಳು ನಮಗೆ ನೋಡುವುದಕ್ಕೆ ಸಾಧ್ಯ. ಕರ್ತನ ಮೇಜಿನಲ್ಲಿ 3 ವಿಧವಾದಂತ ಅಂಶಗಳು ನಮಗೆ ನೋಡುವುದಕ್ಕೆ ಸಾಧ್ಯ. 3 factors are absolutely necessity in the Lord's table ಎಂಬುದಾಗಿ. ಕರ್ತನ ಮೇಜಿನಲ್ಲಿ 3 ವಿಧವಾದಂತ ಕಾರ್ಯಗಳುಂಟು. 3 ಕಾರ್ಯಗಳು ಕರ್ತನ ಮೇಜಿನಲ್ಲಿ ಇರುತ್ತದೆ. ಒಂದನೇದಾಗಿ ನಾವು ನೋಡುವಾಗ ದ ಬ್ರೆಡ್ ಬ್ಲೆಸ್ಸಡ್ ಅಂಡ್ ಬ್ರೋಕನ್, ಅದು ಮಾಡುವಂತ ಆ ಘಟನೆಗಳು ಹೇಗೆ, ಅಂಶಗಳು ಹೇಗೆ ಎಂಬುದು, ಅದರಲ್ಲಿ ಒಳಪಡಿಸಬೇಕಾದಂತ ಕಾರ್ಯ ಏನು ಎಂಬುದಾಗಿ. ಒಂದು, ಕರ್ತನ ಮೇಜು ನಡೆಸುವಾಗ ಮುರಿಯಲ್ಪಟ್ಟಂತ ಒಂದು ಬ್ರೆಡ್ ನಮಗೆ ಬೇಕು. ರೊಟ್ಟಿ ಆಗಲಿ ಬ್ರೆಡ್ ಆಗಲಿ ನಮಗೆ ಅವಶ್ಯಕತೆ ಉಂಟು ಎಂಬುದಾಗಿ. ಅಂದರೆ ಅದು ವಚನ ನಮಗೆ ಹೇಳುತ್ತಾ ಇರುವುದು, ಬ್ರೆಡ್ ತೆಗೆದು ಪ್ರಾರ್ಥನೆ ಮಾಡಿ ಅದನ್ನು ಮುರಿಯಲ್ಪಡಬೇಕು, ಬ್ರೋಕನ್ ಎಂದು ಹೇಳುತ್ತಾ ಇದೆ. ಸೊ ರೊಟ್ಟಿಯನ್ನ ಆಶೀರ್ವದಿಸಿ ಅದನ್ನ ಮುರಿಯಬೇಕು.
ರೊಟ್ಟಿಯನ್ನ ಆಶೀರ್ವದಿಸಿ ಅದನ್ನ ಮುರಿಯಬೇಕು. ಯಾಕಂದರೆ ಆ ಮುರಿಯುವುದು ಯೇಸುವಿನ ಶರೀರವನ್ನ ಹೊಡೆಯಲ್ಪಡುವುದಕ್ಕೆ ಹೋಲಿಕೆಯಾಗಿದೆ. ಕೆಲವೊಂದು ಸಭೆಗಳಲ್ಲಿ ರೋಟಿಗೆ ಬದಲಾಗಿ ಸಣ್ಣದಾಗಿರುವಂತ ಒಂದು ಓಸ್ತಿ ಎಂಬುದಾಗಿ ಹೇಳುತ್ತೇವೆ, ಅದನ್ನ ಕೊಡುತ್ತೇವೆ. ಸೊ ಅದು ಕೊಡುವುದು ವಚನ ಪ್ರಕಾರ ನಾವು ನೋಡುವುದಾದರೆ ಅದು ಮುರಿಯುವುದಕ್ಕೆ ಸಾಧ್ಯವಿಲ್ಲ. ಹಾಗಲ್ಲ, ಆ ರೊಟ್ಟಿಯಾಗಿಯೇ ವಚನ ಹೇಳುತ್ತಾ ಇದೆ. ನಮಗೆ ಇಂಡಿಯಾದಲ್ಲಿ ರೊಟ್ಟಿಗೆ ಬದಲಾಗಿ ಬ್ರೆಡ್ ಉಪಯೋಗ ಮಾಡಬಹುದು. ಅನೇಕ ಸಭೆಗಳಲ್ಲಿ, ಪೆಂಟೆಕೋಸ್ಟಲ್ ಚರ್ಚ್ಗಳಲ್ಲಿ ಬ್ರೆಡ್ ಉಪಯೋಗ ಮಾಡುತ್ತೇವೆ. ಸೊ ಒಂದು ಪೀಸ್ ಆಫ್ ಬ್ರೆಡ್ ಎತ್ಕೊಂಡು ಬಂತು, ಅದು ಕೈಗಳಲ್ಲಿ ಎತ್ತಿ ಪ್ರಾರ್ಥನೆ ಮಾಡಿ ಅದನ್ನ ಏನ್ ಮಾಡುತ್ತೇವೆ, ಮುರಿಯುತ್ತೇವೆ. ಇದು ನಿಮಗೋಸ್ಕರವಾಗಿ ಒಡೆಯಲ್ಪಡುವಂತ ನನ್ನ ದೇಹ. ಅಂದರೆ ಆ ಬ್ಲಡ್ ಹಿಂಗೆ ಮುರಿಯುವುದು ಕ್ರಿಸ್ತನ ಶರೀರ ನಮಗೋಸ್ಕರವಾಗಿ ಒಡೆಯಿತು ಎಂಬುದಾಗಿ ಸೂಚಿಸುವಂತ ರೀತಿ. ಅದಕ್ಕೆ ಯೇಸು ಕ್ರಿಸ್ತನು ಹಾಗೆ ಕೊಟ್ಟಿದ್ದನು. ಅವನು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ಇದು ತಗೊಂಡು ತಿನ್ನರಿ, ಇದು ನಿಮಗೋಸ್ಕರವಾಗಿ ಹೊಡೆಯಲ್ಪಡುವಂತ ನನ್ನ ದೇಹ. ಹಾಗಾದರೆ ಒಂದನೆಯದು, ಬ್ರೆಡ್ ಅನುಗ್ರಹಿಸಿ ಪ್ರಾರ್ಥಿಸಿರುವಂತ ಬ್ರೆಡ್ ಮುರಿಯುವಂಥದ್ದು ಅವಶ್ಯಕತೆ ಉಂಟು. ಎರಡನೇದಾಗಿ, ದ ವೈನ್ ಕಪ್ ಬ್ಲಸ್ ಅಂಡ್ ಪೋರ್, ಅಂದರೆ ದ್ರಾಕ್ಷಾರಸವು ಒಂದು ಕಪ್ಪೊಳಗಡೆ ಇತ್ತು, ಅದು ಎತ್ತಿ ಪ್ರಾರ್ಥಿಸಿ ಮತ್ತೊಂದು ಚಿಕ್ಕ ಕಪ್ಪಿಗೆ ಇಲ್ಲ ಚಿಕ್ಕ ಒಂದು ಗ್ಲಾಸಿಗೆ ಅದನ್ನು ಒಯ್ಯಬೇಕು ಎಂಬುದಾಗಿ. ಯಾಕಂದರೆ ಹೇಳ್ತಾ ಇದೆ, ಇದು ನಿಮಗೋಸ್ಕರವಾಗಿ ಸ್ಥಾಪಿಸುವಂತ ಹೊಸ ಉಡಂಬಡಿಕೆಯ ರಕ್ತವು, ನನ್ನ ದೇಹದಿಂದ ಹೊರಗೆ ಬರುವಂತ ರಕ್ತವು ಎಂಬುದಾಗಿ. ಆ ರಕ್ತದ ನೆರಳಾಗಿದೆ ದ್ರಾಕ್ಷಾರಸವು ಎಂಬುದಾಗಿ. ದ್ರಾಕ್ಷಾರಸ ರಕ್ತವಲ್ಲ, ಬ್ರೆಡ್ ಯೇಸುವಿನ ಶರೀರವಲ್ಲ, ಬ್ರೆಡ್ ಯೇಸುವಿನ ಶರೀರದ ನೆರಳಷ್ಟೇ, ದ್ರಾಕ್ಷಾರಸವು ಯೇಸುವಿನ ಶರೀರದ ನೆರಳಷ್ಟೇ. ಅದರಿಂದ ನಾವು ತಿನ್ನುವಂದವರು, ನಾವು ಚಿಂತಿಸಬೇಕಾಗಿರೋ ನನಗೋಸ್ಕರ ಒಡೆಯಲ್ಪಟ್ಟ ಯೇಸು ಕ್ರಿಸ್ತುವಿನ ಶರೀರದ ಗುರುತಾಗಿದೆ. ಅದಕ್ಕೆ ಬ್ರೆಡ್ ಒಡೆಯಲ್ಪಡಬೇಕು, ದ್ರಾಕ್ಷಾರಸವು ಒಯ್ಯಲ್ಪಡಬೇಕು, ಒಂದು ಕ್ಲಾಸಿನಿಂದ ಇನ್ನೊಂದು ಕ್ಲಾಸಿಗೆ ಹಾಕೊಡಬೇಕು ಎಂಬುದಾಗಿ. ಮೂರನೇದಾಗಿ ನೋಡುತ್ತೇವೆ, ವಿಶ್ವಾಸಿಗಳು ತಮ್ಮನ್ನ ತಾವು ಪರಿಶೋಧಿಸಿಕೊಂಡು ತಿನ್ನಬೇಕು. ದ ಪಾರ್ಟೇಕಿಂಗ್ ಬಿಲೀವರ್ಸ್ ಸೆಲ್ಫ್ ಎಕ್ಸಾಮಿನೇಷನ್. ಯಾರೆಲ್ಲ ಕರ್ತನ ಮೇಜಿನಲ್ಲಿ ಪಾಲುಗಾರರಾಗುತ್ತಾರೋ ಅವರವರನ್ನೇ ಪರಿಶೋಧಿಸಿಕೊಳ್ಳಬೇಕು. ಕರ್ತನ ಮೇಜಿನಲ್ಲಿ 3 ಅಂಶಗಳು ನಡೆಯಬೇಕು, 3 ಕಾರ್ಯಗಳು ನಡೆಯಬೇಕು ಕರ್ತನ ಸೇವೆಯಲ್ಲಿ. ಒಂದು, ಆಶೀರ್ವದಿಸಲ್ಪಟ್ಟಂದ ಬ್ರೆಡ್ ಮುರಿಯಬೇಕು. 2, ಆಶೀರ್ವದಿಸಲ್ಪಟ್ಟಂದ ಆ ದ್ರಾಕ್ಷಾರಸವು ಮತ್ತೊಂದು ಕ್ಲಾಸಿಗೆ ಉಯ್ಯಬೇಕು. 3ನೇದಾಗಿ, ಕರ್ತನ ಮೇಜು ತಗೊಳ್ಳುವುದಕ್ಕಿರುವ ವಿಶ್ವಾಸಿಗಳು, ಸೇವಕರು ಅವರವರನ್ನೇ ಪರಿಶೋಧಿಸಲ್ಪಡಬೇಕು, ಶೋಧಿಸಲ್ಪಡಬೇಕು. ನಾನು ದೇವರ ಮೇಜಿಗೆ ಯೋಗ್ಯನಾಗಿದೆಯಾ? ದ ಸೆಲ್ಫ್ ಎಕ್ಸಾಮಿನೇಷನ್. ನಾನು ನನ್ನ ಸೇವಕರನ್ನಲ್ಲ, ನಾನು ನನ್ನ ಹೆಂಡತಿಯನ್ನಲ್ಲ, ನಾನು ನನ್ನ ಮಕ್ಕಳನ್ನಲ್ಲ, ನಾನು ನನ್ನ ಜೊತೆಗೆ ಕುತ್ಕೊಳ್ಳುವವರನ್ನಲ್ಲ, ನನ್ನನ್ನು ಪರಿಶೋಧಿಸಿಕೊಳ್ಳಬೇಕು. ನಾನು ಈ ಮೇಜು ತಗೊಳ್ಳುವುದಕ್ಕೆ ನನಗೆ ಯೋಗ್ಯತೆ ಇದೆಯಾ? ಇದು ತಗೊಳ್ಳುವುದಕ್ಕೆ ನನಗೆ ಏನಾದರೂ ಅರ್ಹತೆ ಇದೆಯಾ ಎಂಬುದಾಗಿ ವಚನ ಪ್ರಕಾರ ಅವರವರನ್ನು ಪರಿಶೋಧಿಸಿಕೊಳ್ಳಬೇಕು. ಸ್ವಯಂ ಶೋಧನೆ ಎಂಬುದಾಗಿ ನಾನು ನನ್ನನ್ನು ಪರಿಶೋಧಿಸಿಕೊಳ್ಳಬೇಕು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 16ನೇ ವಾಕ್ಯ, 17ನೇ ವಾಕ್ಯವು, 11ನೇ ಅಧ್ಯಾಯ 22ನೇ ವಾಕ್ಯಗಳು. ನಾನು ಈ ಹೇಳಿರುವಂತಹ ಕಾರ್ಯಗಳೆಲ್ಲ ಆ ವಾಕ್ಯದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ.
ಸೊ ಹಾಗಾದರೆ ಕರ್ತನ ಮೇಜು ತಗೊಳ್ಳಬೇಕಾಗಿರುವಂತ ವ್ಯಕ್ತಿ ಯಾರು, ಕರ್ತನ ಮೇಜಿನಲ್ಲಿ ಇರಬೇಕಾದಂತ ಕಾರ್ಯ ಏನು ಆಮೇಲೆ ಎಂಬುದಾಗಿ 3 ಅಂಶಗಳು ಕರ್ತನ ಮೇಜಿನಲ್ಲಿ ಉಂಟು ಎಂಬುದಾಗಿ, ಆ 3 ಫ್ಯಾಕ್ಟರ್ಸ್ ಎಂಬುದಾಗಿ, ಅದು 3 ಫ್ಯಾಕ್ಟರ್ಸ್ಗಳಂದರೆ 3 ಅಂಶಗಳು ಅದರಲ್ಲಿ ಉಂಟು ಎಂಬುದಾಗಿ. ಒಂದು, ದ ಬ್ರೆಡ್ ಬ್ಲೆಸ್ಸಡ್ ಅಂಡ್ ಬ್ರೋಕನ್ ಎಂಬುದಾಗಿ, ರೊಟ್ಟಿ ಆಶೀರ್ವದಿಸಿ ಅದನ್ನು ಮುರಿಯಬೇಕು. ಆ ತರವಾಗಿ ದ್ರಾಕ್ಷಾರಸ ಪಾತ್ರೆ ಆಶೀರ್ವದಿಸಿ ಅದನ್ನ ಒಯ್ಯಬೇಕು ಮತ್ತೊಂದು ಕಪ್ಪಿಗೆ, ಮತ್ತೊಂದು ಗ್ಲಾಸಿಗೆ. 3ನೇದಾಗಿ ಇದು ತಗೊಳ್ಳುವಂತ ವ್ಯಕ್ತಿ ಏನಾಗಿರಬೇಕು, ಅವನವನೇ ಪರಿಶೋಧಿಸಬೇಕು ಎಂಬುದಾಗಿ, ಪರಿಶೋಧಿಸಿಕೊಳ್ಳಬೇಕು. ಪರಿಶೋಧಿಸದಂತೆ ಕರ್ತನ ಮೇಜಿನಲ್ಲಿ ಪಾಲಿಗಾರನಾಗಬಾರದು ಎಂಬುದಾಗಿ ವಚನ ನಮಗೆ ಹೇಳುತ್ತಾ ಇದೆ. ಆ ಕಾರ್ಯ ನಿಮಗೆ ಅರ್ಥವಾಯಿತು ಎಂಬುದಾಗಿ ನೋಡುತ್ತೇನೆ. ಮತ್ತು ಇಟ್ಸ್ ರಿಸಲ್ಟ್ ಎಂಬುದಾಗಿ, ಇದರ ಉತ್ತರವು ಏನಾಗುತ್ತದೆ, ಹೀಗೆ ಮಾಡುವಾಗ, ಹೀಗೆ ನಾವು ನಮ್ಮನ್ನು ಪರಿಶೋಧಿಸಿಕೊಂಡು ಹೀಗೆ ಮಾಡುವಾಗ ಅದಕ್ಕೆ 3 ವಿಧವಾದಂತ ಉತ್ತರ ನಮಗೆ ನೋಡುವುದಕ್ಕೆ ಸಾಧ್ಯ. ಏನೆಂದರೆ ದ 3 ರಿಸಲ್ಟ್ ಆಫ್ ಅನ್ವರ್ತಿ ಎಂಬುದಾಗಿ, ಅಂದರೆ ಈ ತರ ಮಾಡದಂತೆ, ಪರಿಶೋಧಿಸಿಕೊಳ್ಳದಂತೆ, ಸೆಲ್ಫ್ ಎಕ್ಸಾಮಿನೇಷನ್ ಮಾಡದಂತೆ ಅಯೋಗ್ಯನಾಗಿ ಯಾರಾದರೂ ಕರ್ತನ ಮೇಜಿನಲ್ಲಿ ಕೈ ಹಾಕಿದರೆ ಅವರಿಗೆ ಬರುವಂತ ರಿಸಲ್ಟ್ ಏನೆಂದೇ ನಮಗೆ ನೋಡೋಣ. ಯಾಕೆ ಕರ್ತನ ಮೇಜು ತಗೋಬೇಕಾಗಿರುವವನಿಗೆ 3-4 ಗುಣಗಳಿರಬೇಕು ಎಂಬುದಾಗಿ ಹೇಳುತ್ತಾ ಇರುವುದು. ಅದು ಪರಿಶೋಧಿಸಿಕೊಂಡು ಅದನ್ನ ತಿನ್ನಬೇಕು ಎಂದು ಯಾಕೆ ಹೇಳುವುದು, ಪರಿಶೋಧಿಸಿದಂತೆಯೂ ಈ 4 ವಿಧವಾದಂತ ಗುಣವಿಲ್ಲದಂತೆಯೂ ಕರ್ತನ ಮೇಜಿನಲ್ಲಿ ಪಾಲಿಗಾರನಾದರೆ ಖಂಡಿತ ದೈವ ಕೋಪಕ್ಕೆ ಗುರಿಯಾಗುತ್ತದೆ, ದೇವರ ಕೋಪಕ್ಕೆ ಒಳಗಾಗುತ್ತದೆ. ಅದು 3 ವಿಧವಾದಂತ ಶಿಕ್ಷೆಯು ಇಮ್ಮಿಡಿಯೇಟ್ ಉಂಟಾಗುತ್ತದೆ ಎಂದು ವಚನ ನಮಗೆ ಹೇಳುತ್ತಾ ಇದೆ. ಅದು ಏನೆಂದರೆ, ಒಂದು, ದ ಪೀಪಲ್ ದೋಸ್ ಹೂ ಆರ್ ಅನ್ವರ್ತಿ ಟು ಈಟ್, ಅನ್ವರ್ತಿ ಟು ಪಾರ್ಟಿಸಿಪೇಟ್ ದ ಲಾರ್ಡ್ಸ್ ಟೇಬಲ್, he will be weak. ಆ ವ್ಯಕ್ತಿ ಬಲಹೀನನಾಗುತ್ತಾನೆ. ಒಂದನೇದು, ಸರಿಯಾದಂತ ರೀತಿಯಲ್ಲಿ ಕರ್ತನ ಮೇಜು ತಗೊಂಡಿದರೆ ಶಾರೀರಿಕ ಆತ್ಮೀಯ ಬಲಹೀನತೆ ಉಂಟಾಗುತ್ತದೆ. ಅದು ದೈವ ಶಾಪವಾಗಿರುತ್ತದೆ ಎಂಬುದಾಗಿ ನೋಡಿಕೊಳ್ಳಬೇಕು. ಯಾಕಂದರೆ ನಿತ್ಯ ಬಲಹೀನತೆ ಶರೀರಕ್ಕೆ, ಯಾವಾಗಲೂ ಬಲಹೀನತೆ, ಏನು ಕೆಲಸ ಮಾಡುವುದಕ್ಕೂ ಆಗದಂತೆ. ಅದಕ್ಕೆ ಕಾರಣ ಅಯೋಗ್ಯವಾಗಿ ಕರ್ತನ ಮೇಜಿನಲ್ಲಿ ಪಾಲಿಗಾರರಾಗಿರುವುದಕ್ಕೆ. ಎರಡನೇದಾಗಿ, ಅನೇಕರು ರೋಗಿಗಳಾಗಿ ಮಾರುತ್ತೇವೆ. ಎರಡನೇದು, ರೋಗ, ನಿತ್ಯ ರೋಗ ಉಂಟಾಗುತ್ತದೆ. ನನಗೆ ಗೊತ್ತು, ಕರ್ತನ ಮೇಜು ನಲ್ಲಿ ಪಾಲಿಗಾರರ ಆಗಬಾರದೆಂದಿರುವ ಒಂದು ವ್ಯಕ್ತಿ ಕರ್ತನ ಮೇಜಿನಲ್ಲಿ ಪಾಲಿಗಾರರಾಗುವಾಗ ಮರಣದವರೆಗೂ ರೋಗಿಯಾಗಿರುವಂತ ವ್ಯಕ್ತಿಯನ್ನ ನನಗೇನು ಆಮೇಲೆ ಹೇಳುವುದಕ್ಕಾಗುತ್ತದೆ. ಯಾಕಂದರೆ ಒಬ್ಬ ಸೇವಕರು ತನ್ನ ಅನುಭವ ಸಾಕ್ಷಿ ಹೀಗೆ ಹೇಳುವುದು ನನ್ನ ನೆನಪಿಗೆ ಬರುತ್ತಾ ಇತ್ತು. ಒಬ್ಬನು ಕರ್ತನ ಮೇಜು ತಗೋಬಾರದಾಯಿತು, ಆದರೆ ಕರ್ತನ ಮೇಜು ತಗೊಂಡಿರುವಂತ ನೆಕ್ಸ್ಟ್ ದಿವಸವೇ ಅವನ ಆಮೇಲೆ ಜೀವಿತದಲ್ಲಿ ಒಂದು ರೋಗ ಸಂಭವಿಸಿ ಸೊಂಡದ ಕೆಳಗಡೆಯಿಂದ ಪ್ಯಾರಲೈಸ್ ಆಗಿಬಿಟ್ಟು ಮರಣದವರೆಗೂ ಅವನೇನಾಗಬೇಕು, ಎದ್ದು ನಡೆಯುವುದಕ್ಕಾಗದಂತೆ ರೋಗಿಯಾಗಿದ್ದನು. ಅದಕ್ಕೆ ಕಾರಣ, ಆ ರೋಗಶೈಲಿಯಲ್ಲಿ ಮರಣ ಆಗುವುದಕ್ಕಿಂತ ಸ್ವಲ್ಪ ಮುಂಚೆ ಆತನ ಹೇಳಿರುವಂತ ಆ ರೋಗಿ ಹೇಳುತ್ತಾ ಇತ್ತು, ನನಗೆ ಹೀಗೆ ಬರುವುದಕ್ಕೆ ಕಾರಣ ಏನಂತಾರೆ, ಪಾಸ್ಟರ್ ಹೇಳಿದರು ನನ್ನನ್ನು ಪರಿಶೋಧಿಸಿಕೊಂಡು ಕರ್ತನ ಮೇಜು ತಗುವಂತೆ, ಆದರೆ ನಾನು ಅದನ್ನ ಕೇರ್ ಮಾಡದಂತೆ ತಿಂದಿರುವುದರ ಮೂಲಕ ನನಗಿದು ಸಂಭವಿಸಿತ್ತು ಎಂಬುದಾಗಿ. ಆ ತರವಾಗಿ ಅನೇಕರು ಬಲಹೀನರು, ರೋಗಿಗಳು ಆಗುತ್ತೇವೆ. ಮೂರನೇದಾಗಿ, ಮತ್ತು ಅನೇಕರು ಡೆತ್, ನಿದ್ರೆಗೊಳ್ಳುತ್ತೇವೆ, ಸತ್ತು ಹೋಗುತ್ತೇವೆ.
ವಚನ ಬೆಳೀತಾ ಇದೆ, ಅಯೋಗ್ಯವಾಗಿ ಯಾವನಾದರೂ ಕರ್ತನ ಮೇಜಿನಲ್ಲಿ ಪಾಲುಗಾರರಾಗಿದ್ದರೆ ಅವನ ಕರ್ತನ ದೇಹಕ್ಕೂ ಆಮೇಲೆ ಕರ್ತನ ರಕ್ತಕ್ಕೂ ದ್ರೋಹ ಮಾಡಿದವನಾಗುತ್ತಾನೆ. ಈ ಕಾರಣದಿಂದ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ಅನೇಕರು ರೋಗಿಗಳು ಮತ್ತು ಸಾಯುತ್ತಾರೆ ಎಂಬುದಾಗಿ. ಪ್ರೇಮುಳ್ಳವರೇ, ಮರಣವು ಆತ್ಮೀಯ ಮರಣ ಸಂಭವಿಸುತ್ತದೆ, ಶಾರೀರಿಕ ಮರಣವು ಸಂಭವಿಸುತ್ತದೆ. ಕೊರಿಂಥೀಯರಿಗೆ ಬರೆದ ಪತ್ರಿಕೆ 1 ಕೊರಿಂಥೀಯರ 11ನೇ ಅಧ್ಯಾಯ 30ನೇ ವಾಕ್ಯವಾಗಿದೆ ಇವತ್ತು ನಾನು ಹೇಳಿರುವಂತ ವಿಷಯ. ಒಂದು ಉದಾಹರಣೆ ಕೂಡ ಹೇಳುತ್ತೇನೆ. ಕರ್ತನ ಮೇಜನ್ನು ನಡೆಸುವಂತ, ಎಕ್ಸ್ಟಾಬ್ಲಿಷ್ ಮಾಡುವಂತ, ಸ್ಥಾಪಿಸುವಂತ ಅವತ್ತಿನ ರಾತ್ರಿಯಲ್ಲಿ ಕರ್ತನ ಜೊತೆಯಲ್ಲಿ ಅಯೋಗ್ಯವಾಗಿ ಒಬ್ಬನು ಆ ರೊಟ್ಟಿಯನ್ನು ತಿಂದು ದ್ರಾಕ್ಷಿ ರಸವನ್ನು ಕುಡಿದು ಆ ಪಂಕ್ತಿಯಿಂದ ಎದ್ದು ಹೋಗಿದಂದ ಯೂದ ಇಸ್ಕರಿಯೋತ ಎಂಬುದಾಗಿರುವ ವ್ಯಕ್ತಿಯನ್ನು ನಾವು ನೋಡುತ್ತೇವೆ. ವಚನ ಹೇಳುತ್ತಾ ಇದೆ, ಅವನ ಆ ರೊಟ್ಟಿಯನ್ನು ತಿಂದು ದ್ರಾಕ್ಷಿ ರಸವನ್ನು ಕುಡಿದ ತಕ್ಷಣನೇ ಸೈತಾನನವನ ಒಳಗೆ ಬಂದು ಅವನು ಎದ್ದು ಹೋಗಿದನು ಎಂಬುದಾಗಿ. ಕೊನೆಯದಾಗಿ ಯೂದನ ಮರಣ ಯೇಸುವಿನ ಶಿಷ್ಯರಲ್ಲಿ ಬಾಕಿ ಇರುವಂತ ಎಲ್ಲ ಶಿಷ್ಯರನ್ನ ಕಲಿಸಿದ ಅವರು ಕ್ರಿಸ್ತನಿಗೋಸ್ಕರವಾಗಿ ರಕ್ತ ಸಾಕ್ಷಿಗಳಾಗುವಾಗ ಯೂದನೊಬ್ಬನು ಮಾತ್ರ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗಿ ಬಂತು. ಅವನ ಆತ್ಮಹತ್ಯೆ ಅಷ್ಟು ಮಟ್ಟಿಗೆ ಕಠೋರವಾಯಿತು ಎಂಬುದಾಗಿ. ಪ್ರಿಯರೇ, ಕರ್ತನ ಮೇಜು ಅಷ್ಟು ಈಸಿಯುಳ್ಳಂತ ಕಾರ್ಯವಲ್ಲ. ಅದು ಗೌರವದಿಂದ, ಅದು ಭಯದಿಂದ, ಅದು ಭಕ್ತಿಯಿಂದ ನಡೆಸಬೇಕಾಗಿರುವಂತ ವಿಷಯವಾಗಿದೆ. ಸೊ ಅದರಿಂದ ನಾನು ಇಲ್ಲಿಗೆ ಈ ಭಾಗವನ್ನು ನಿಲ್ಲಿಸುವುದಕ್ಕೆ ಇಷ್ಟಪಡುತ್ತೇನೆ. ಬಹಳ ಇಂಪಾರ್ಟೆಂಟ್ ಆಗಿದೆ ಕರ್ತನ ಮೇಜು ಎಂಬುದಾಗಿ. ತಗೊಳ್ಳುವವನು, ಅದನ್ನು ಸಿದ್ಧಪಡಿಸುವಂತ ಸೇವಕರು ಬಹಳ ಗಮನಿಸಿ, ಬಹಳ ಭಯದಿಂದ, ಗೌರವದಿಂದ ಪರಿಶೋಧಿಸಿಕೊಂಡು ಕರ್ತನ ಮೇಜು ನಡೆಸಬೇಕು. ಎತ್ತಂದರೆ ನಡೆದುಕೊಂಡು ಓಡಿ ಬಂದು ಮಾಡುವಂತ ಒಂದು ಸೇವೆಯಾಗಿ ಕಾಣಬಾರದು ಕರ್ತನ ಮೇಜು. ಬಿಬ್ಲಿಕಲಿ ಬೈಬಲ್ ಪ್ರಕಾರ ಕರ್ತನ ಮೇಜು ನಡೆಸುವಾಗ ಆ ಕರ್ತನ ಮೇಜಿನಲ್ಲಿ ಆಚರಿಸಬೇಕಾದ ಆಚರಣಾ ಕಾರ್ಯಗಳೆಲ್ಲ ಕೃತ್ಯವಾಗಿ ಆಚರಿಸಿದಂತೆ ಕರ್ತನ ಮೇಜು ನಡೆಸಿದರೆ 3 ವಿಧವಾದಂತ ಶಿಕ್ಷೆ ಖಂಡಿತ ಉಂಟಾಗುತ್ತೇವೆ. ಆಚರಿಸಬೇಕಾದಂತ ರೀತಿಯಲ್ಲಿ ಕೃತ್ಯವಾಗಿ ಕರ್ತನ ಮೇಜನ್ನ ಆಚರಣೆ ಮಾಡುವುದಾದರೆ ಆ ವ್ಯಕ್ತಿಗೆ ನಿತ್ಯ ಅನುಗ್ರಹ ಉಂಟಾಗುತ್ತೇವೆ, ನಿತ್ಯವಾದಂತ ದೈವ ತೇಜಸ್ ಅವರಲ್ಲಿ ಉಂಟಾಗುತ್ತೇವೆ. ಅವರಿಗೆ ಪರಿಶುದ್ಧಾತ್ಮನ ತುಂಬುವಿಕೆಯಿಂದ ಹೆಚ್ಚು ದೇವರನ್ನ ಮಹಿಮೆಪಡಿಸುವುದಕ್ಕೆ ಸಾಧ್ಯವಾಗುತ್ತೇವೆ. ಸೊ ಅದರಿಂದ ಅನುಗ್ರಹವು, ಶಾಪವು ಉಂಟಾಗುವಂತ ಒಂದು ಸೇವೆಯಾಗಿದೆ ಕರ್ತನ ಮೇಜು. ಅದು ವ್ಯವಸ್ಥೆ ಪ್ರಕಾರ ಮಾಡಿದರೆ ಅನುಗ್ರಹವು, ದೈವ ವಚನ ವ್ಯವಸ್ಥೆ ಪ್ರಕಾರವಲ್ಲದಂತೆ ಮಾಡಿದರೆ ಶಾಪವು ಕರ್ತನ ಮೇಜಿನಲ್ಲಿ ಉಂಟಾಗುತ್ತೇವೆ. ಇವತ್ತು ಇಷ್ಟು ಕಾರ್ಯಗಳನ್ನು ಹೇಳಿ ವಿಡಿಯೋವನ್ನು ನಾನು ನಿಲ್ಲಿಸುವುದಕ್ಕೆ ಇಷ್ಟಪಡುತ್ತೇನೆ. ಪ್ರಿಯರೇ, ಮತ್ತು ಆವೃತ್ತಿ ನಾನು ನಿಮಗೆ ತಿಳಿಸುತ್ತೇನೆ, ನನ್ನ ಈ ಪ್ರಿಯ ಆ ವಿಡಿಯೋಯನ್ನ ನೀವು ದಯವಿಟ್ಟು ಅದನ್ನ ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕನ್ ಕೂಡ ಸ್ವಲ್ಪ ಎನೇಬಲ್ ಮಾಡಿರಿ, ವಿಡಿಯೋ ಸ್ವಲ್ಪ ಲೈಕ್ ಮಾಡಿ, ಅದನ್ನ ಶೇರ್ ಮಾಡಿರಿ. ನಮ್ಮ ಜನರಿಗೆ ಎಲ್ಲರಿಗೂ ಅದನ್ನ ಮುಟ್ಟಲಿ. ಬಹಳ ಅರ್ಥಗಂಭೀರವಾಗಿ, ಕೃತ್ಯವಾಗಿ, ವಚನ ಪ್ರಕಾರ ಈ ಕಾರ್ಯಗಳನ್ನು ನಾವು ಮಾತನಾಡುತ್ತಾ ಇದೆ. ಇದು ನಾವೆಲ್ಲರೂ ಅರಿಯಬೇಕಾದಂತ ವಿಷಯವಾಗಿರುವುದರಿಂದ ದಯವಿಟ್ಟು ನಿಮ್ಮ ಆಮೇಲೆ ಶೇರು, ನಿಮ್ಮ ಸಬ್ಸ್ಕ್ರೈಬ್, ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡಬೇಕು ಎಂಬುದಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ. ದೇವರು ನಮ್ಮಲ್ಲಿ ಎಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ, ಅನುಗ್ರಹಿಸಲಿ ಎಂಬುದಾಗಿ ಹೇಳಿ ನಾನು ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. May the good God be with you and bless you coming days. Thank you.